ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಬೆಳಗಾವಿ ರಾಜಕಾರಣನೇ ಹಾಗೆ. ಅಲ್ಲಿ ಕುಟುಂಬಗಳ ಘರಾನ ಅಂತ ಮೊದಲು ಹೇಳ್ತಿದ್ರಲ್ಲ, ಆ ಥರ ಕುಟುಂಬಗಳ ಪ್ರತಿಷ್ಠೆ ಜಾಸ್ತಿ. ಫ್ಯಾಮಿಲಿ ಶ್ರೇಷ್ಠ ನಮ್ದೇ ಅನ್ನುವಂಥ ದಿಮಾಕು ಜಾಸ್ತಿ. ಬೆಳಗಾವಿ ಪಾಲಿಟಿಕ್ಸ್ ಕೋಆಪರೇಟಿವ್ ಸೆಕ್ಟರ್ನಿಂದ ಬರುವಂಥದ್ದು. ಅಲ್ಲಿ ಸಹಕಾರ ಸಂಘಗಳಿಂದ ಶುರುವಾಗುವಂತಹ ರಾಜಕೀಯ MLA MP ಮಿನಿಸ್ಟರ್ವರೆಗೂ ಬಂದು ಮುಟ್ಟುತ್ತೆ. ಇಲ್ಲಿ ಎರಡು ಪಂಗಡಗಳು, ಅಂದರೆ ಎರಡು ಗುಂಪುಗಳು, ಎರಡು ಸಮುದಾಯಗಳು ಅಥವಾ ಎರಡು ಬಣಗಳು, ಒಂದು ಲಿಂಗಾಯತರದ ಒಂದು ಬಣ, ಮತ್ತೊಂದು ಬಣ ಈಗ ಜಾರಕಿಹೊಳಿ ಫ್ಯಾಮಿಲಿ ಅನ್ನುವಂಥದ್ದು ಏನಿದೆಯಲ್ಲ, ಘಟಾನುಘಟಿ ಸಹೋದರರು ಅಂತ ಏನು ಹೇಳ್ತಾರೆ, ರಮೇಶ್, ಸತೀಶ್, ಬಾಲಚಂದ್ರ ಜಾರಕಿಹೊಳಿ, ಭೀಮ್ಶಿ, ಲಖನ್ ಜಾರಕಿಹೊಳಿ, ಇವರೆಲ್ಲ ಘಟಾನುಘಟಿ ಜಾರಕಿಹೊಳಿ ಫ್ಯಾಮಿಲೀಸ್ ವರ್ಸಸ್ ಲಿಂಗಾಯತ್ ಫ್ಯಾಮಿಲೀಸ್ ಅನ್ನುವಂಥ ಹೋರಾಟ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಫ್ಯಾಮಿಲಿ ವಿರುದ್ಧ ಜಾರಕಿಹೊಳಿಯವರ ಹೋರಾಟ ಅನ್ನೋ ಥರ ಪ್ರೊಜೆಕ್ಟ್ ಆಗುತ್ತೆ. ಈಗ ಮತ್ತೊಂದು ರೀತಿಯ ಬೆಳಗಾವಿಯಲ್ಲಿ ದಂಗಲ್ ಶುರುವಾಗ್ತಾ ಇದೆ. ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಅನ್ನೋಂಥದ್ದು ಗಂಡಸ್ತನದ ವಿಚಾರದ ಮಟ್ಟಕ್ಕೂ ಕೂಡ ಇವರು ಮಾತನಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ಲಾಭಕ್ಕೆ, ರಾಜಕೀಯದಲ್ಲಿ ಅವರಿಗೆ ಮೇಲ್ಗೈ ಆಗಲಿಕ್ಕೆ ನಾಲ್ಗೆಯನ್ನು ಕೂಡ ಹರಿಬಿಡ್ತಾರೆ. ಇದು ಮತ್ತೊಂದು ರೀತಿಯ ರಾಜಕೀಯ ದಂಗಲ್, ಬೆಳಗಾವಿ ದಂಗಲ್. ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ಬೆಳಗಾವಿ ದಂಗಲ್ ಅಂತ ನಾವೇನು ಟೈಟ್ಲ್ ಇಟ್ಟಿದ್ವಿ, ಬೆಳಗಾವಿಯಲ್ಲಿ ರಾಜಕೀಯ, ನಾನು ಆವಾಗಲೇ ಹೇಳಿರೋ ಥರ ಲಿಂಗಾಯತ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲೀಸ್ ಅನ್ನೋ ಹಂತ ಹಂತಕ್ಕೆ ಈ ಲಿಂಗಾಯತ ಫ್ಯಾಮಿಲಿಗಳು ಬದಲಾಗ್ತಾ ಹೋಗ್ತಾ ಇರ್ತವೆ. ಆದರೆ ಜಾರಕಿಹೊಳಿಯವರು ಅವರೇ ಇರ್ತಾರೆ. ಒಂದು ಸಂದರ್ಭದಲ್ಲಿ ಕತ್ತಿ ಫ್ಯಾಮಿಲಿ ಜಾರಕಿಹೊಳಿಯವರಿಗೆ ವಿರುದ್ಧ ಅನ್ನೋ ಥರ ಆದಾಗ, ಮತ್ತೊಂದು ಸಂದರ್ಭ ಅಂತ ಬಂದರೆ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಂದ್ರರಾಜ್ ಹಟ್ಟಿಹೊಳಿ, ಈ ರೀತಿ. ಅದಾದ್ಮೇಲೆ ಜೊಲ್ಲೆ ಫ್ಯಾಮಿಲಿ ಜಾರಕಿಹೊಳಿಯವರಿಗೆ ವಿರುದ್ಧ ಅನ್ನೋ ಈ ರೀತಿ. ಅದಾದ್ಮೇಲೆ ಸೌದಿ ಅಂಡ್ ಫ್ಯಾಮಿಲಿ ಜಾರಕಿಹೊಳಿಯವರಿಗೆ ವಿರುದ್ಧ. ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಂದು ಪ್ಲಾನ್ ಮಾಡ್ತಾರೆ. ಲಿಂಗಾಯತರಲ್ಲಿನೇ ಹಲವು ನಾಯಕರನ್ನ ತಮ್ಮ ಪರವಾಗಿ ಸೆಳೆದುಕೊಳ್ತಾರೆ. ವಿವಿಧ ತಂತ್ರಗಳನ್ನ ಮಾಡ್ತಾರೆ. ವಿವಿಧ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿ ಕೆಲವು ಲಿಂಗಾಯತ ನಾಯಕರನ್ನ ಅವ್ರ ಪರವಾಗಿ ಸೆಳೆದುಕೊಳ್ತಾರೆ. ಅವರ ಪರವಾಗಿ ಆ ಲಿಂಗಾಯತ ನಾಯಕರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆಯ ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷರಾಗಿಯೂ ಕೂಡ ಜೊಲ್ಲೆಯವರನ್ನ ನೇಮಕ ಮಾಡಿ, ಜೊಲ್ಲೆಯವರು ಆಯ್ಕೆಯಾಗೋ ಥರ ನೋಡ್ಕೊಂಡ್ರು. ಆ ಮೂಲಕ ಲಿಂಗಾಯತರ ಪರವಾಗಿ ನಾವಿದ್ದೀವಿ ಅನ್ನೋದನ್ನ ಜಾರಕಿಹೊಳಿ ಬ್ರದರ್ಸ್ ತೋರಿಸ್ಕೊಂಡು. ಆದರೆ ವಾಸ್ತವವಾಗಿ ಬೆಳಗಾವಿ ರಾಜಕಾರಣದಲ್ಲಿ ಲಿಂಗಾಯತರು ವರ್ಸಸ್ ಜಾರಕಿಹೊಳಿ ಅನ್ನೋದು ಎಷ್ಟು ಜನಜನಿತನೋ ಅಷ್ಟೇ ವಾಸ್ತವ ಕೂಡ ಹೌದು. ಎಸ್ ವೀಕ್ಷಕರೇ, ಈ ಕತ್ತಿ ಫ್ಯಾಮಿಲಿ ಜಾರಕಿಹೊಳಿ ನಡುವಿನ ಈ ಹೋರಾಟ ಇಂದು ನೆನೆಯದಲ್ಲ, ಇದು ಮೊದಲಿಂದನೂ ಬಂದಂಥದ್ದು. ಮೊನ್ನೆ ಹುಕ್ಕೇರಿಯಲ್ಲಿ ನಡೆದಂತಹ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಇದು ವಿಕೋಪ ಅನ್ನೋ ಮಟ್ಟಿಗೆ, ಪ್ರತಿಷ್ಠೆಯ ಪರಾಕಾಷ್ಠೆ ಅನ್ನೋಷ್ಟರ ಮಟ್ಟಿಗೆ ಟರ್ನನ್ನು ತೆಗೆದುಕೊಳ್ತು. ಪರಿಣಾಮ ಸತೀಶ್ ಜಾರಕಿಹೊಳಿ ಮಂತ್ರಿಯಾಗಿದ್ದರೂ ಕೂಡ ಇಡೀ ಮಂತ್ರಿ ಕೆಲಸವನ್ನು ಬಿಟ್ಟು ಹುಕ್ಕೇರಿಯಲ್ಲಿ ನೆಲೆ ನಿಂತರು 20 ದಿನಗಳ ಕಾಲ. ಮನೆಗೆ ಅಲೆದ್ರು, ಹೇಗಾದರೂ ಮಾಡಿ ಇಲ್ಲಿ ಕತ್ತಿ ಫ್ಯಾಮಿಲಿಯನ್ನು ಮಣ್ಣು ಮುಕ್ಕಿಸ್ಬೇಕಂತ. ಆದರೆ ಸಾಧ್ಯವಾಗಲೇ ಇಲ್ಲ. ಹುಕ್ಕೇರಿ ಜನ ಕತ್ತಿ ಫ್ಯಾಮಿಲಿಯನ್ನು ಬಿಟ್ಕೊಡ್ಲಿಲ್ಲ. ಜಾರಕಿಹೊಳಿ ಹೊರಗಿನವರು, ಅವರಿಗೆ ನಮ್ಮ ತಾಲೂಕಿನಲ್ಲಿ ಎಂಟ್ರಿ ಇಲ್ಲ ಅನ್ನೋದನ್ನು ಘೋಷಿಸಿ ಹೇಳಿದರು. ನಂತರ ನಡೆದಿದ್ದು DCC ಬ್ಯಾಂಕ್ ಎಲೆಕ್ಷನ್. ಆ ಎಲೆಕ್ಷನ್ನಲ್ಲಿ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಗೆದ್ದು. ಈಗ ಮತ್ತೊಂದು ಸುತ್ತಿನ ಹೋರಾಟ, ರಾಜಕೀಯ ಬದ್ಧತೆ, ರಾಜಕೀಯ ಜಿದ್ದಾಜಿದ್, ರಾಜಕೀಯ ಧ್ರುವೀಕರಣ, ಎಲ್ಲ ಮಾತುಗಳು ವಿಪರೀತ ಅನ್ನುವಷ್ಟು ಬೆಳಗಾವಿಯಲ್ಲಿ ರಾಜಕಾರಣ ನಡೆಯುತ್ತೆ. ಈಗ ಮತ್ತೊಂದು ಸುತ್ತಿನ ರಾಜಕಾರಣ ನಡೀತಾ ಇದೆ. ಕತ್ತಿ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಗಂಡಸ್ತನದ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಮುಂದೆ ಯಾವ ರೀತಿ ಇದು ರಾಜಕೀಯ ಟರ್ನ್ ತೆಗೆದುಕೊಳ್ಳುತ್ತೆ? ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಲಿಂಗಾಯತರೆಲ್ಲರೂ ಒಂದಾಗ್ತಾರ? ಲಿಂಗಾಯತ್ ನಾಯಕ, ಸೌದಿ ಫ್ಯಾಮಿಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂತಾದವರು ಯಾವ ರೀತಿ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ?
ಈ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ವೀಕ್ಷಕರೇ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.